ಮತ್ತೆ ಅದೇ ಡೈರೆಕ್ಟರ್, ಅದೇ ಪ್ರೊಡ್ಯೂಸರ್, ಅದೇ ಟೆಕ್ನಿಷಿಯನ್ ಜೊತೆ ಟೈ ಅಪ್ ಆಗ್ಬಿಟ್ಟು ಮತ್ತಿನ್ನೊಂದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ನಮ್ ಊಹೆ ಕರೆಕ್ಟ್ ಆಗಿ ಅನ್ಕೋತಾ ಇರ್ತೀವಿ, ಪಕ್ಕ ಇದು ಮ್ಯಾಕ್ಸ್ 2ನೇ ಆಗಿರ್ತದೆ ಅಂತ. ಟೀಸರ್ ನೋಡಿದಾಗ್ಲೂ ಕೂಡ ಅದೇ ರೀತಿ ಲಿಂಕ್ ಆಗಿರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ನೇಮ್ಸ್ ಗಳನ್ನ ಸುದೀಪ್ ಅವರು ಕ್ಯಾರಿ ಮಾಡಿರ್ಬೋದು, ಇಡನ್ ಆಗಿ ಇಟ್ಟಿರ್ಬೋದು ಇಲ್ಲಿ ಡೈರೆಕ್ಟರ್ ನಮ್ ಜೊತೆ ಸೀಕ್ರೆಟ್ ಆಗಿ ಅಂತ ಹೋಪ್ ನ ಆ ಲೆವೆಲ್ ಅಲ್ಲಿ ಇಟ್ಕೊಂಡಿದೆ. ಈಗ ಟ್ರೈಲರ್ ನೋಡಿದ್ಮೇಲೆ ಒಪಿನಿಯನ್ ಎಲ್ಲ ಫುಲ್ ಚೇಂಜ್ ಆಗ್ಬಿಟ್ಟು ಇದು ಫ್ರೆಶ್ ಕಂಟೆಂಟ್ ಅಂತ ಇವಾಗ ನನಗೆ ಕನ್ಫರ್ಮ್ ಆಯ್ತು. ಬಟ್ ಅವಾಗ ಅನಿಸ್ತಾ ಇರ್ತಿದೆ ಈ ಸಿನಿಮಾ ಮ್ಯಾಕ್ಸ್ ಗೆ ಕನೆಕ್ಟ್ ಆದ್ರೂ ಆಗಬಹುದು ಸಮಥಿಂಗ್ ಅದೇ ರೀತಿ ಎಲ್ಲ ಕಾಣಿಸ್ತಾ ಇದೆ. 90% ನೈಟ್ ಅಲ್ಲಿ ಶೂಟ್ ಮಾಡೋರೆ, ಒಂದ್ 10% ಆ ಕಡೆ ಈ ಕಡೆ ಡೇ ಇರ್ಬೋದು. ಅದ್ರ ಜೊತೆಗೆ ಇಲ್ಲೂ ಕೂಡ ಯೂನಿಫಾರ್ಮ್ ಯೂಸ್ ಮಾಡಿಲ್ಲ, ಅದೇ ರಾ ಅಂಡ್ ಸ್ಟಿಕ್ ಆಗಿರುವಂತ ಕಲರ್ ಡ್ರೆಸ್ ಅಲ್ಲಿ ಹಾಕೊಂಡ್ ಜಿಚ್ಚವ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ. ಅಲ್ಲೂ ಹೀರೋಯಿನ್ ಇಲ್ಲ, ಇಲ್ಲೂ ಹೀರೋಯಿನ್ ಇಲ್ಲ. ಅಲ್ಲಿ ಮ್ಯಾಕ್ಸ್ ಅನ್ನೋ ಒಂದು ಅಡ್ಡ ಹೆಸರು ಜೊತೆಗೆ ಅರ್ಜುನ್ ಮಹಾಕ್ಷಯ್ ಅನ್ನೋ ಒಂದು ಮೇನ್ ನೇಮ್ ಇತ್ತು. ಇಲ್ಲಿ ಮಾರ್ಕ್ ಆಗಿದೆ, ಅಜಯ್ ಮಾರ್ಕಂಡೆ ಅಂತ ಕರೀತಾವ್ರೆ. ಯಾರು ಗೊತ್ತು ಬೇರೆ ಬೇರೆ ಹೆಸರಲ್ಲಿ ಇವರು ಆಟಗಳನ್ನ ಆಡಿ ಕರೆಕ್ಟ್ ಆಗಿ ತಗೊಂಡೋಗಿ ಮ್ಯಾಕ್ಸ್ ಜೊತೆ ಕನೆಕ್ಟ್ ಮಾಡ್ಬಿಟ್ರೆ ಈ ತರನು ಯೋಚನೆ ಬರ್ತಾ ಇರ್ತದ ಅವಾಗ. ಬಟ್ ಆದ್ರೂ ಕೂಡ ಬೇಡ, ಇದನ್ನ ಫ್ರೆಶ್ ಕಂಟೆಂಟ್ ಅಂತಾನೆ ಅನ್ಕೊಂಡು ಈ ಟ್ರೈಲರ್ ಒಳಗಡೆ ಇರುವಂತ ಇಡನ್ ಡೀಟೇಲ್ಸ್ ಎಲ್ಲಾನು ಕೆದಕಿ ಹುಡುಕ್ಬಿಡೋಣ. ಕಮಾನ್ ಲೆಟ್ಸ್ ಗೋ. ಓಪನಿಂಗ್ ಶಾಟ್ ಅಲ್ಲೇ 3 ಜಾಗದಿಂದ ಬರೋಬ್ಬರಿ 18 ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಎತ್ತಾಕೊಂಡು ಹೊರಟಾಗವ್ರೆ. ಇವಾಗ ಪೊಲೀಸರು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕು. ಕಿಚ್ಚ ಸುದೀಪ್ ಅಜಯ್ ಮಾರ್ಕಂಡೆ ಆಗಿ ಬರ್ಲೇಬೇಕೀಗ. ಯಾವಾಗ ಅವ್ರ ಅಪ್ಪ ಅಮ್ಮ ಎಲ್ಲ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಳ್ಳೋ ಟೈಮ್ಗೆ ಕರೆಕ್ಟ್ ಆಗಿ ಅವ್ರ ಎಂಟ್ರಿ. ಇಲ್ಲಿ ಎತ್ತಾಕೊಂಡು ಹೋಗಿರುವಂತ ಅಷ್ಟು ಮಕ್ಕಳನ್ನ ಕಿಡ್ನಾಪ್ ಮಾಡಿಸಿರೋದು ಪಕ್ಕ ರಾಜಕೀಯದ ಕೈನೇ ಆಗಿರ್ತದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇಲ್ಲಿ ಆದಿಕೇಶವ ಸಿಎಂ ಆಗೋದಕ್ಕೆ ಅವ್ನ್ ಬಾಮ ಇದನ್ನ ಅವ್ನ್ ತಮ್ಮನೋ ಎಷ್ಟ್ ತಲೆ ಬೇಕಾದ್ರು ಉಳಿಸೋದಕ್ಕೆ ರೆಡಿ ಆಗವನೆ. ಅಂದ್ಮೇಲೆ ಈ ಕಂತ್ರಿ ಕೆಲಸ ಮಾಡ್ತಾ ಇರೋದಲ್ಲ ಇವನೇ ಅಂತ ನನಗೆ ಇಲ್ಲಿ ಕನ್ಫರ್ಮ್ ಆಗ್ತೈತೆ. ಮಕ್ಕಳುಗಳನ್ನ ಕಿಡ್ನಾಪ್ ಮಾಡಿರೋದು ಅಂದ್ರೆ ಇವ್ನ್ ವರ್ಕ್ ಮಾಡ್ತಾರಲ್ಲ, ಇವನು ಬೇರೆಯವ್ರನ್ನ ಬಿಟ್ಟು ವರ್ಕ್ ಮಾಡಿಸ್ತಾ ಇರ್ತಾನೆ. ಇನ್ನೊಂದು ಶಾರ್ಟ್ ಅಲ್ಲಿ ಒಂದು ಪ್ರಣಯ ಪ್ರೇಮ ಪಕ್ಷಿಗಳನ್ನು ಕೂಡ ನೋಡಬಹುದು ನೀವು. ಕಿಚ್ಚ ಸುದೀಪ್ ಲವ್ ಗಿವ್ ಎಲ್ಲ ಇಲ್ಲ ಬಿಡಿ ಇದ್ರಲ್ಲಿ, ಬಟ್ ಫೋಕಸ್ ಹಾಕಿದ್ದಾರೆ ಒಂದು ಹುಡುಗ ಹುಡುಗಿ ಮೇಲೆ. ಇಬ್ರು ಕೂಡ ಲವ್ ಮಾಡ್ತಾ ಇದಾರೆ. ಇವನು ಸಸ್ಪೆಕ್ಟ್ ಇಲ್ಲಿ ಮಕ್ಕಳುಗಳನ್ನ ಕಿಡ್ನಾಪ್ ಮಾಡಿರೋದಕ್ಕೆ. ಇಲ್ಲಿ ಆದಿಕೇಶವ ಸಿಎಂ ಆಗೋದಕ್ಕೆ ಎಲ್ಲ ರೆಡಿ ಗಿಡಿಯಲಾಗಿ ಮಾಜಿ ಸಿಎಂ ನು ಕೂಡ ಕೆಳಗಿಳಿಸ್ಬಿಟ್ಟವ್ರೆ. ಈಗ ಅಜಯ್ ಮಾರ್ಕಂಡೆಯನ್ನು ಕೂಡ ಸಸ್ಪೆಂಡ್ ಆಗ್ಬಿಟ್ಟವನೆ. ಅದಕ್ಕೆ ಇಲ್ಲಿ ಯೂನಿಫಾರ್ಮ್ ಅಲ್ಲಿ ಕಾಣಿಸ್ಕೊತಾ ಇಲ್ಲ. ಸಸ್ಪೆಂಡ್ ಆಗಿರೋದಕ್ಕೆ ಇಲ್ಲಿ ಯೂನಿಫಾರ್ಮ್ ಇಲ್ಲ. ಇದ್ರು ಸರಿ ಇಲ್ಲೇರು ಸರಿ ನುಗ್ತೀನಿ, ಚರ್ಚ್ತೀನಿ, ಬಡಿತೀನಿ ಅಂತ ಅಟ್ಯಾಕ್ ಮೇಲ್ ಅಟ್ಯಾಕ್. ಈಗ ಇನ್ವೆಸ್ಟಿಗೇಷನ್ ಶುರು. ಬರೀ ಈ ಟ್ರೈಲರ್ ಒಳಗಡೆ ಎಂಟ್ರಿ ಕೊಡುವಂತ ಕಿಚ್ಚ ಸುದೀಪ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ಕೋರ್ ಜೊತೆಗೆ ಇವಾಗ್ಲೇ ಕನ್ಫರ್ಮ್ ಕೂಡ ಆಗೋಯ್ತದೆ ಈ ಎಂಟ್ರಿಗೆ ನಾವೆಲ್ಲ ಚಿಳ್ಳೆ ಚಪ್ಪಾಳೆ ನೋಟ್ ಗಿಟ್ನೆಲ್ಲ ಅರ್ದಿ ಎಸ್ಬಿಡೋ ಅಂತ ಶಾರ್ಟ್ ಇಟ್ಟಿರ್ತಾರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ. ಪಕ್ಕ ಇದು ಮಾತ್ರ ಪಕ್ಕ ಫಿಕ್ಸ್. ಇವಾಗ ಟೈಮ್ ಆಗಿದೆ ಆದಿಕೇಶವ ಸಿಎಂ ಆಗೋದಕ್ಕೆ. ಈ ಟೈಮ್ ಅಲ್ಲಿ ಮಾರ್ಕ್ ನ ಟಚ್ ಮಾಡಿದ್ರೆ ಮ್ಯಾಕ್ಸಿಮಮ್ ರಿಸ್ಕ್ ತಗೊಂಡಂಗೆ. ಅಂದ್ರೆ ಇವಾಗ ಸುದೀಪ್ ಮೈ ಮೇಲೆ ಪೊಲೀಸ್ ಡ್ರೆಸ್ ಇಲ್ಲ, ಫ್ರೀ ಬರ್ಡ್ ಆಲ್ರೆಡಿ ಹಾಕೊಂಡ್ ಚಿರ್ತಾವನೆ 18 ಮಕ್ಳು ಎಲ್ಲಿರ್ಬೋದು ಅಂತ. ಇಲ್ಲಿ ಇವರು ಸೀಕ್ರೆಟ್ ಆಗಿ ರಿಸ್ಕ್ ತಗೊಳಕ್ಕೆ ಇಂದು ಮುಂದೆ ನೋಡ್ತಾವ್ರೆ. ಆದ್ರೆ ಪಕ್ಕ ಇವರೇ ಕಿಡ್ನಾಪ್ ಮಾಡಿದಾರೆ ಅಂತ ಕನ್ಫರ್ಮ್, ನೋ ಡೌಟ್. ಇದೇ ಗ್ಯಾಪ್ ಅಲ್ಲಿ ಪ್ರಣಯ ಪಕ್ಷಿಗಳು ರೊಮ್ಯಾನ್ಸ್ ಮಾಡೋದನ್ನ ನೋಡಿದೆವು. ಕುಚು 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 ಕುಚು. ಈ 2 ಪ್ರಣಯ ಪಕ್ಷಿಗಳನ್ನ ಇಲ್ಲಿ ಈಸ್ಟರ್ ಎಗ್ ಆಗಿ ಯೂಸ್ ಮಾಡ್ಕೊಂಡು ಇವ್ರ ಮುಖಾಂತರ ಇಲ್ಲಿ ಆಟ ಆಡ್ತಾವ್ರೆ ಮಕ್ಕಳಗಳನ್ನ ಕಿಡ್ನಾಪ್ ಮಾಡ್ಕೊಂಡು. ಇಲ್ಲಿ ಸ್ಟೀಫನ್ ಅನ್ನೋ ಕ್ಯಾರೆಕ್ಟರ್ ಎಂಟ್ರಿ ಕೊಡ್ತಿದ್ದಾಗೇನೆ ನಿಮ್ಗೆ ಕನ್ಫ್ಯೂಸ್ ಆಗಿರ್ತದೆ ಇನ್ನೂ ಒಂದ್ ಗ್ಯಾಂಗ್ ಇರ್ಬೋದು ಅಂತ. ಬಟ್ ಇಲ್ಲಿ ಆದಿಕೇಶವನ್ ರೈಟ್ ಹ್ಯಾಂಡ್ ಆಗಿ ಇವನ್ ಇರ್ತಾನೆ ನೋಡ್ಕೊಳ್ಳೋದಕ್ಕೆ ಎಲ್ಲಾನು. ಹಾಗಿದ್ರೆ ಅವ್ನ್ ಯಾರು ಅಂತ ಕೇಳಿದ್ರೆ ಪಕ್ಕ ಅವನು ಬಾಮೈದಾನ ಆಗಿರ್ತಾನೆ, ಇಲ್ಲ ತಮ್ಮ ಆಗಿರ್ತಾನೆ, ಪಕ್ಕ ಫಿಕ್ಸ್. ಇವಾಗ ಸುದೀಪ್ ಅವರು ಇನ್ವೆಸ್ಟಿಗೇಷನ್ ಶುರು ಮಾಡ್ಬಿಟ್ಟಿದ್ದಾರೆ. ಆಲ್ರೆಡಿ ಒಬ್ಬ ಲೇಡಿನೂ ಕೂಡ ಮೀಟ್ ಮಾಡಿ ಇನ್ಫಾರ್ಮೇಶನ್ ಎಲ್ಲ ಕಲೆ ಆಗ್ತಾವ್ರೆ. ಅಂದ್ರೆ ಇಲ್ಲಿ ಕನ್ಫರ್ಮ್ ಆಗುತ್ತೆ ಒಂದು ಕಿಚ್ಚ ಸುದೀಪ್ ಗೆ ಸಂಬಂಧಪಟ್ಟಿರುವಂತ ಒಂದು ಹುಡುಗಿ ಸಿಗಾಕೊಂಡಿರ್ಬೋದು, ಅಥವಾ ರಿಯಲ್ ಇನ್ವೆಸ್ಟಿಗೇಷನ್ ಆಗಿ ರೊಚ್ಕೆದ್ ಎಲ್ಲಾನು ಕೆದಕ್ತಾ ಇರ್ಬೋದು. ಇದೇ ಟೈಮ್ಗೆ ಕರೆಕ್ಟ್ ಆಗಿ ಥ್ರೆಟ್ ಕಿಚ್ಚ ಸುದೀಪ್ಗೆ 18 ಮಗಳು ಕಿಡ್ನಾಪ್ ಮಾಡಿದೀನಿ, ನೀನು ಕೊಡ್ತಾ ಇದೀನಿ 18 ಗಂಟೆ ಒಳಗಡೆ ಕಣ್ಣು ಹಿಡಿಲಿಲ್ಲ ಅಂದ್ರೆ ಎಲ್ಲ ಫಿನಿಶ್. ಅಂದ್ರೆ ಇವಾಗ ಟಾರ್ಗೆಟ್ ಫಿಕ್ಸ್ ಆಯ್ತು. 18 ಗಂಟೆ ಒಳಗಡೆ ಆ ಮಕ್ಕಳನ್ನ ಸೇವ್ ಮಾಡ್ಬೇಕು ಕಿಚ್ಚ ಸುದೀಪ್ ಅವರೀಗ ಮಾರ್ಕ್ ಮಾಡ್ಕೊಂಡು. ಇವಾಗ ಶುರು ಮ್ಯಾಕ್ಸಿಮಮ್ ಎಫರ್ಟ್. ಇಷ್ಟೊಂದ್ ಕಡಿಮೆ ಟೈಮ್ ಅಲ್ಲಿ ಹೆಂಗಾದ್ರೂ ಮಾಡಿ 18 ಮಕ್ಕಳನ್ನ ಕಾಪಾಡ್ಲೇಬೇಕು ಈಗ ಕಿಚ್ಚ. ಇದ್ರ ಮಧ್ಯೆ ಬರುವಂತ ಆಕ್ಷನ್ ಸೀಕ್ವೆನ್ಸ್ ಗಳು, ಫೈಟ್ ಗಳು, ಡಬಲ್ ಆಕ್ಷನ್ ಗಳು ಏಕ್ದಮ್ ವಡ ಬಜ್ಜಿ ಬೋಂಡ. ಸೇಮ್ ಎಕ್ಸಾಕ್ಟ್ ಆಗಿ ಮ್ಯಾಕ್ಸ್ ಸಿನಿಮಾದಲ್ಲಿ ಯಾವ ರೀತಿ ದೇವಿ ಮುಂದೆ ಡ್ಯಾನ್ಸ್ ಮಾಡ್ಕೊಂಡು ಸ್ಟೈಲ್ ಆಗಿ ಹೊಡಿತಾ ಇರ್ತಾರೋ ಅದೇ ಸಿಗ್ನೇಚರ್ ಸ್ಟೈಲ್ ಅಲ್ಲಿ ಈ ಸಿನಿಮಾದಲ್ಲೂ ಕೂಡ ಒಂದು ಸಿಗ್ನೇಚರ್ ದೇವಿ ಫೈಟ್ ನ ನೋಡ್ಬಿಟ್ಟು ಇದನ್ನ ಯಾಕೋ ತಕೊಂಡೋಗಿ ಅಲ್ಲಿಗೆ ಕನೆಕ್ಟ್ ಮಾಡೋ ತರ ಕಾಣಿಸ್ತಾ ಇತ್ತಲ್ಲ. ಏನೋ ಸೀಕ್ರೆಟ್ ಆಗಿ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಟ್ವಿಸ್ಟ್ ಕಿಸ್ಟ್ ಏನಾದ್ರು ಕೊಟ್ಬಿಡ್ತಾರ ಅಂತ ಈಗ್ಲೂ ನನ್ಗೆ ಅನಿಸ್ತಾ ಐತೆ. ಬಟ್ ಅಷ್ಟೊಂದು ಓಪ್ ಇಟ್ಕೊಂಡು ಇಲ್ಲದೆ ಇರೋದನ್ನ ನಾನೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ನಿರಾಸೆ ಆಗೋದ್ ಜಾಸ್ತಿ. ಅದಕ್ಕೋಸ್ಕರ ಇದು ಹೊಸ ಸಿನಿಮಾ ಅಂತ ಅನ್ಕೊಳ್ಳೋದೆ ಒಳ್ಳೇದು. ಸೊ ನನ್ನ ಕೇಳೋದಾದ್ರೆ ಆದಿಕೇಶವ ಅನ್ನೋ ಒಬ್ಬ ದೊಡ್ಡ ರೌಡಿ ಸ್ಮಗ್ಲರ್ ಈಗ ಪ್ಲಾನ್ ಹಾಕೊಂಡಿದ್ದಾನೆ ಸಿಎಂ ಆಗೋದಕ್ಕೆ. ಅವ್ನ್ ಸ್ಮಗ್ಲ್ ಮಾಡ್ತಾ ಇರೋದು ಮಕ್ಕಳನ್ನ ಕಿಡ್ನಾಪ್ ಮಾರೋದು ಅಥವಾ ಆರ್ಗನ್ಸ್ ಗಳನ್ನ ಎತ್ತಾಕೊಳ್ಳೋದು, ಇಂತ ಕಂತ್ರಿ ಕೆಲಸ ಮಾಡ್ಕೊಂಡು ಈಗ ಸಿಎಂ ಆಗೋದಕ್ಕೆ ರೆಡಿ ಆಗವನೆ. ಇದನ್ನೆಲ್ಲ ತಡೆದು ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಒಬ್ಬ ಆನೆಸ್ಟ್ ಆಫೀಸರ್ ಬರ್ಲೇಬೇಕು. ಅದು ಬೇರೆ ಇನ್ಯಾರು ಅಲ್ಲ, ಅಜಯ್ ಮಾರ್ಕಂಡೇಯ. ಇವ್ರು ಬಂದು ಈಗ ಇದನ್ನೆಲ್ಲ ತಡೆದು ಸೊಸೈಟಿಗೆ ಜಸ್ಟಿಸ್ ಕೊಡಿಸ್ಬೇಕು. ಈ ರೀತಿ ಬರ್ಬೋದಿನ ಸ್ಟೋರಿ ಅಂತ ನಾನ್ ಅನ್ಕೊಂಡಿದೀನಿ. ನೋಡೋಣ. ಇದೇ ತಿಂಗಳು 25ನೇ ತಾರೀಕು ಕ್ರಿಸ್ಮಸ್ಗೆ ಹ್ಯಾಪಿ ಕ್ರಿಸ್ಮಸ್ ಅನ್ಬಿಡೋಣ. ಒಟ್ನಲ್ಲಿ ಈ ವರ್ಷದ ಎಂಡಿಂಗ್ ಅಲ್ಲಿ ಒಂದ್ ಒಳ್ಳೆ ಸಿನಿಮಾ ನೋಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಈ ಟ್ರೈಲರ್ ನ ನೋಡಿದಾಗಿಂದ ದಂಗ ಬಿಡಿದೀನಿ. ಸಿಗೋಣ ಆಗಿದ್ರೆ
ಮುಂದಿನ ವಿಡಿಯೋದಲ್ಲಿ ಆ ಬೈದ್ ಬೈ ಉಪೇಂದ್ರ ರಕ್ತ ಕಾಶ್ಮೀರ ಸಿನಿಮಾನು ಕೂಡ ಬರ್ತಾ ಇದೆ, ಟ್ರೈಲರ್ ಕೂಡ ಬಿಟ್ಟವ್ರೆ. ಆದಷ್ಟು ಬೇಗ ಅದನ್ನು ಅರ್ಧ ಮುಕ್ಕ ಬಿಡೋಣ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಗೈದಾರಿ ಕೀಪ್ ವಾಚಿಂಗ್. ಬಾಯ್ ಬಾಯ್.